ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸ್ವರ್ಣ. ಇವತ್ತು ಸೋಮವಾರ ಬೆಳಗಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 4 ಗಂಟೆ ಆಗಿದೆ. ಹಸ್ಬೆಂಡ್ ಇವತ್ತು ಹಾಸನ್ಗೆ ಹೋಗ್ತಾಯಿದ್ರು, ಟ್ರೈನಿಂಗ್ ಇದೆ ಅವರಿಗೆ, ಅದಕ್ಕೋಸ್ಕರ. ಸೊ ಹೇಗೂ ಅವ್ರು ಇದ್ದಾಗ ನಾನು ಇದ್ದಿದ್ದೆ ಅಲ್ವಾ, ಅವರು ಹೊರಗಡೆ ಇರುವಾಗಲೇ ನಾನು ರಂಗೋಲಿನ ಹಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ಅವರು ಟ್ರೈನಿಂಗ್ ಹೋದರೆ ಮೇ ಬಿ ಎವ್ರಿ ಸ್ಯಾಟರ್ಡೆ ಸಂಡೇ ಬರ್ಬೋದು ಅಂತ ಹೇಳಿದ್ದಾರೆ. ಹಾಸನ್ ತುಂಬ ದೂರ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕಾಗಲ್ಲ. ಇಲ್ಲಾಂದಿದ್ರೆ ಅಟ್ಲೀಸ್ಟ್ 6:30ಗೆ ಮುಗಿದ್ಮೇಲೆ ಮೈಸೂರೆಲ್ಲಾದರೂ ಆಗಿದ್ದರೆ ಅಪ್ ಆ್ಯಂಡ್ ಡೌನ್ ಮಾಡ್ಬೋದಿತ್ತು ಅಂತ ಹೇಳಿದರು. ಆ್ಯಂಡ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ಬರ್ಡೇಗಿರಲ್ಲ ಅಂತ ಹೇಳಿದ್ರು, ಯಾಕಂದರೆ ಅಲ್ಲಿ ಪರ್ಮಿಷನ್ ಕೊಡಲ್ಲ ಹಾಗೆಲ್ಲ ಮಿಡಲಲ್ಲಿ ಅಂತ. ಸ್ಪೆಷಲ್ ಡೇಸ್ಗೆ ಸೆಲೆಬ್ರೇಷನ್ ಅದೆಲ್ಲ ನಾನು ಅಷ್ಟೊಂದೇನು ಇಷ್ಟಪಡಲ್ಲ, ಬೇರೆಯವ್ರಿಗೆಲ್ಲ ಮಾಡ್ತೀನಿ ನಾನು. ಬಟ್ ಅಟ್ಲೀಸ್ಟ್ ಸ್ಪೆಷಲ್ ಡೇ ಅಂತಂದಾಗ ನಮಗೆ ಯಾರು ಸ್ಪೆಷಲ್ ಇರ್ತಾರೋ ಅವ್ರು ನಮ್ಮ ಜೊತೆ ಇರಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ. ಬಟ್ ಕೆಲವೊಮ್ಮೆ ಹಾಗೆಲ್ಲ ಆಗೋದಿಲ್ಲ ಅಲ್ವಾ. ಸೊ ಡಿಪಾರ್ಟ್ಮೆಂಟ್ ರೂಲ್ ಏನಿದೆ ಅದನ್ನು ಫಾಲೋ ಮಾಡಬೇಕು. ಸೊ ಆದರೂ ಟ್ರೈ ಮಾಡ್ತೀನಿ ಅಂತ ಹೇಳಿದರು, ನೋಡೋಣ ಏನಾಗುತ್ತೆ ಅಂತ. ಸೊ ನಾನಿವಾಗ ರಂಗೋಲಿನ ಹಾಕ್ತಾಯಿದ್ದೀನಿ. 6ರಿಂದ 6 ಚುಕ್ಕೆ, ಜೊತೆಗೆ ಕಾರ್ನರಲ್ಲಿ 2 ಚುಕ್ಕೆನ ಎಕ್ಸ್ಟ್ರಾ ಹಾಕ್ಕೊಳ್ಳುವಂಥದ್ದು. ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಮೆಥಡಲ್ಲಿ ನಾವು ರಥ ಬರುತ್ತಲ್ವ, ಆ ಶೇಪಲ್ಲೂ ಬೇಕಿದ್ರೆ ಈ ರಂಗೋಲಿನ ಬಿಡಿಸ್ಬೋದು, ಚೆನ್ನಾಗಿರುತ್ತೆ. ಒಳಗಡೆ ಓಂ ಅಂತನೋ ಅಥವಾ ಲಿಂಗದ್ದೇನಾದರೂ ಚಿತ್ರ ಬರೋ ರೀತಿ ಈ ಥರ ಎಲ್ಲ ಮಾಡ್ಬೋದು. ಬಟ್ ಹೊರಗಡೆ ಜನ ಎಲ್ಲ ತಿರುಗಾಡೋ ಕಡೆ ಆಗಿರೋದ್ರಿಂದ ನಾನು ಜಸ್ಟ್ ದೀಪನ ಬಿಡಿಸೋಣ ಒಳಗಡೆ ಅಂತ ಅಂದ್ಕೊಂಡೆ. ಮತ್ತು ಈ ರಂಗೋಲಿ ಸಣ್ಣ ಎಳೆನಲ್ಲಿ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ, ದಪ್ಪ ಎಳೆನಲ್ಲಿ ಹಾಕಿದ್ರೂ ಚೆನ್ನಾಗಿ ಕಾಣುತ್ತೆ. ಇದನ್ನು ತುಂಬ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು, ಅಥವಾ ಚುಕ್ಕೆನೇ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿ ಕೊಟ್ಟು ಹಾಕಿದ್ರೆ, ಆಗ ನಿಮ್ದೇನಾದರೂ ಹೊರಾಂಡ ದೊಡ್ಡದಾಗಿದ್ದರೆ ನೀವು ಜಾಸ್ತಿ ಡಿಸ್ಟೆನ್ಸ್ ಕೊಟ್ಟು ಹಾಕಿದ್ರೆ ಇನ್ನೂ ಒಂದು ಸ್ಪೆಷಲ್ ಲುಕ್ ಬರುತ್ತೆ, ಗ್ರ್ಯಾಂಡ್ ಲುಕ್ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಈ ಥರ ಬಿಡಿಸಿದ್ದೀನಿ. ಅದಾದ ನಂತರ ಸೆಂಟರಲ್ಲಿ ಕೆಮ್ಮಣ್ಣೇನು ಬರುತ್ತೆ ಅದನ್ನು ಹಾಕಿ ದೀಪದ ಚಿತ್ರನ ಒಳಗಡೆ ಬಿಡಿಸ್ದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಪ್ರತಿದಿನ ಈ ಥರ ರಂಗೋಲಿನ ಬಿಡಬೇಕು. ನನಗೆ ನುಲ್ಕೆ ರಂಗೋಲಿ ತುಂಬ ಇಷ್ಟ. ಬಟ್ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಎಲ್ಲಾದರೂ ಆ ಕಡೆ ಈ ಕಡೆ ಆದಾಗ ಯೋಚನೆ ಮಾಡಿ ಹಾಕಬೇಕಾಗತ್ತೆ. ಸೊ ಟೈಮ್ ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ ಅಂತ ಆದಷ್ಟು ನಾನು ಚುಕ್ಕೆ ರಂಗೋಲಿನ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಬಟ್ ನುಲ್ಕೆ ರಂಗೋಲಿ ಯಾವತ್ತೂ ಮನೆ ಮುಂದೆ ತುಂಬಾ ಲುಕ್ಕಾಗಿ ಕಾಣುತ್ತೆ ಅಂತ ಹೇಳ್ಬೋದು. ನೋಡಿ, ಸೊ ಇದು ರಂಗೋಲಿಯ ಔಟ್ಲುಕ್. ನನಗಂತೂ ತುಂಬ ಇಷ್ಟ ಆಯಿತು. ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಡಿಫಿಕಲ್ಟ್ ಏನಿಲ್ಲ, ಒಂದು ಸಾರಿ ನೋಡಿಕೊಂಡ್ರೆ ನೀವು ಆರಾಮ್ಸೆ ಬಿಡಿಸ್ಕೋಬೋದು. ಸೊ ಆ ನಂತರ ಇವಾಗ ಹಸ್ಬೆಂಡ್ ಎಲ್ಲ ಹೋದ ಮೇಲೆ ನಂದು ಒಂದಷ್ಟು ಕೆಲಸ ಇತ್ತು. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಎಲ್ಲ ಆದಮೇಲೆ ಇವಾಗ ತಿಂಡಿಗೆ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಂಡೇ ಮತ್ತು ಫ್ರೈಡೇಸ್ ನಿಮಗೆ ಗೊತ್ತಿರೋ ಹಾಗೆ ಆದಷ್ಟು ನಾನು ಈಸಿಯಾಗಿರುವಂಥ ತಿಂಡಿನೇ ಮಾಡ್ಕೊಳ್ಳೋದು. ದೋಸೆಗೆ ರುಬ್ಬಿದ್ದೆ ಹಿಟ್ಟು ಸಹ ಚೆನ್ನಾಗಿ ಉಬ್ಬಿದೆ. ಹಾಗೆಯೇ ಇದ್ರ ಜೊತೆ ಕಾಬೂಲ್ ಕಡಲೆದು ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮಸಾಲೆ ನಾವು ಮೊಳಕೆ ಕಾಳು ಸಾಂಬಾರಿಗೆ, ಹಸಿ ಕಡಲೆ ಸಾಂಬಾರಿಗೆ ಏನು ಯೂಸ್ ಮಾಡ್ತೀವೋ ಸೇಮ್ ಅದೇ ಮಸಾಲೆನ ನಾನಿಲ್ಲಿ ಯೂಸ್ ಮಾಡ್ತೀನಿ. ಬಟ್ ಎಕ್ಸ್ಟ್ರಾ ಏನು ಅಂತಂದರೆ ಲವಂಗ ಹಾಕೋದಿಲ್ಲ ಒಂದು, ಜೊತೆಗೆ ಗೋಡಂಬಿನ ಹಾಕ್ತೀನಿ. ಇದು ನಾನಿಲ್ಲಿ ಆ್ಯಡ್ ಮಾಡೋದು ಮತ್ತು ರಿಮೂವ್ ಮಾಡುವಂಥದ್ದು. ಕಾಯಿ, ಕಡಲೆ, ಗೋಡಂಬಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಚಕ್ಕೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದನ್ನು ಹಾಕಿ ನಾನು ಮಸಾಲೆ ಮಾಡ್ಕೊಳ್ಳೋದು. ಸೊ ಇವಾಗ ಕಡಲೆನ ಬೇಯೋದಕ್ಕಿಟ್ಟು ಆನಂತರ ಹಾಲನ್ನು ಕುದಿಯೋದಕ್ಕಿಟ್ಟೆ ನಾನು. ಆನಂತರ ಸ್ನಾನ ಮಾಡ್ಕೊಂಡು ಬಂದು ನಂತರ ಕೆಲಸಗಳನ್ನು ಶುರು ಮಾಡೋಣ ಅಂತ. ಮತ್ತು ರಂಗೋಲಿ ಪೇಸ್ಟ್ ಬಗ್ಗೆ ಕೇಳ್ತಾ ಇದ್ರಲ್ವ, ನೋಡಿ ಇದು ನಾಮ ಅಂತ ಎಲ್ಲ ವಿಭೂತಿ ಅಂಗಡಿಗಳಲ್ಲೂ ಸಿಗುತ್ತೆ. ಸೊ ನಾನಿದನ್ನು ನೀರಿನಲ್ಲಿ ನೆನೆಸಿ ಅದರಿಂದ ರಂಗೋಲಿ ಹಾಕೋದು. ದೇವ್ರ ಮನೆ ಸ್ಲ್ಯಾಬಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಜಾಸ್ತಿ ಯಾರು ಓಡಾಡದೇ ಇದ್ದಾಗ ಅದು ಆಲ್ಮೋಸ್ಟ್ ನೀವೇನಾದರೂ ಅದನ್ನೇ ಮೇಂಟೈನ್ ಮಾಡ್ತೀನಿ ಅಂದರೆ 3 to 4 days ಅದೇ ರಂಗೋಲಿನ ಮೇಂಟೈನ್ ಮಾಡ್ಬೋದು. ಸೊ ಇವಾಗ ನೋಡಿ, ದೇವ್ರ ಮನೆ ಸ್ಲ್ಯಾಬ್ ಏನಿದೆ ಎಲ್ಲನೂ ಕ್ಲೀನ್ ಮಾಡಿ ಅನಂತರದಲ್ಲಿ ನಾನು ರಂಗೋಲಿನ ಹಾಕ್ತೀನಿ. ಆದಷ್ಟು ಟೈಲ್ಸ್ ಮೇಲೆ ಈ ಥರ ಪುಡಿ ರಂಗೋಲಿನ ಯೂಸ್ ಮಾಡಿದಾಗ ಏನಾಗುತ್ತೆ ಅಂದರೆ, ನಾವು ಹೂವು ಇಟ್ಟುವಾಗಲೋ ಅಥವಾ ಇನ್ಯಾವ ಟೈಮಲ್ಲಾದರೂ ಸ್ವಲ್ಪ ಹೊತ್ತು ಹಾಕಿದ್ರೂ ರಂಗೋಲಿ ಹಾಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ತುಂಬ ಧೂಳು ಥರ ಕೂರುತ್ತೆ, ಬೇಕಿದ್ರೆ ನೀವು ಅಬ್ಸರ್ವ್ ಮಾಡಿ, ಎಸ್ಪೆಷಲಿ ಸ್ಲ್ಯಾಬ್ ಮೇಲೆ. ಸೊ ಹಾಗಾಗಿ ಬೆಟರ್ ಅಂತಂದರೆ ಅಕ್ಕಿ ಹಿಟ್ಟಿಂದ ಮಾಡ್ಕೊಂಡಿರೋ ಪೇಸ್ಟು ಅಥವಾ ಈ ಥರ ಪೇಸ್ಟಿಂದನೋ ನೀವು ರಂಗೋಲಿ ಹಾಕಿದಾಗ ಅದು ಜಾಸ್ತಿ ದಿನ ಹಾಳಾಗೋದಿಲ್ಲ. ಅದ್ರ ಮೇಲೆ ಹೂವು ಬಿದ್ದರೂ ಏನು ಬಿದ್ರೂ ನಾವು ಆರಾಮ್ಸೆ ರಿಮೂವ್ ಮಾಡ್ಕೋಬೋದು. ಸೊ ಇದು ನಾನು ಮಾಡ್ಕೊಂಡಿರುವಂಥ ಪ್ಲ್ಯಾನ್. ಯಾಕಂದರೆ ಪೌಡರಲ್ಲೆಲ್ಲ ಬಿಡಿಸುವಾಗ ತುಂಬ
ಸಾರಿ ಹಾಗಾಗಿದೆ. ಹೂವು ಬಿದ್ದಾಗ ಅಥವಾ ಗಂಧದ ಕಡ್ಡಿ ಪೌಡರ್ ಏನಾದರೂ ಬಿದ್ದಾಗ ಅದೆಲ್ಲ ಮಿಕ್ಸಪ್ ಆಗಿ ಒಂಥರ ಕಾಣಿಸ್ತಾ ಇತ್ತು. ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಈ ಐಡಿಯಾನ ಯೂಸ್ ಮಾಡಿದೆ. ಬೈ ಚಾನ್ಸ್ ನಿಮ್ಮದು ಸ್ಲ್ಯಾಬ್ ಏನಾದರೂ ವೈಟ್ ಕಲರೇ ಆಗಿದ್ರೆ ಅವಾಗ ಏನು ಮಾಡೋದು ಅನ್ನೋದಾದರೆ, ನೀವು ಅದಕ್ಕೆ ಪೇಸ್ಟನ್ನು ರೆಡ್ ಕಲರ್ ಮಾಡ್ಕೋಬೇಕು. ಅಂದರೆ ಇದೇ ಪೇಸ್ಟ್ಗೆ ನೀವು ಫುಡ್ ಕಲರ್ನ ಮಿಕ್ಸ್ ಮಾಡಿಕೊಂಡ್ರೆ ಯೆಲ್ಲೋ, ಮರೂನ್, ರೆಡ್ ಇದೆಲ್ಲ ಸಿಗುತ್ತಲ್ವ. ಸೊ ಆದಷ್ಟು ಮರೂನ್ ಕಲರ್ನ ಮಿಕ್ಸ್ ಮಾಡಿಕೊಂಡ್ರೆ ನೀವು ವೈಟ್ ಸ್ಲ್ಯಾಬ್ ಮೇಲೆ ರಂಗೋಲಿ ಹಾಕ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿ, ಈಗ ದೇವ್ರ ಪಾತ್ರೆನೂ ತೊಳೆದಿದ್ದೀನಿ, ಹಾಗೆಯೇ ದೇವ್ರ ಮನೆ ಕಂಪ್ಲೀಟಾಗಿ ರೆಡಿ ಇದೆ, ಪೂಜೆ ಮಾಡಬೇಕು. ಸೊ ಇವಾಗ ಗ್ರೇವಿನೂ ಸಹ ರೆಡಿ ಇದೆ. ನಾನು ಆಗಲೇ ಹೇಳಿದಾಗೆ ವೆರಿ ಸಿಂಪಲ್ ಗ್ರೇವಿ, ಜಾಸ್ತಿ ಟೈಮು ಏನೂ ಇಡಿಸೋದಿಲ್ಲ, ಮಸಾಲೆ ರುಬ್ಕೊಳ್ಳೋದು ಅಷ್ಟೇನೆ. ಆನಂತರ ತಿಕ್ಕಾಗಿ ಮಾಡ್ಕೊಳ್ಳಿ ಗ್ರೇವಿನ, ಚೆನ್ನಾಗಿರುತ್ತೆ. ಈವನ್ ಚಪಾತಿ ಜೊತೆ ಇಡ್ಲಿ ಜೊತೆನೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಾನಿವತ್ತು ದೋಸೆನ ಸ್ವಲ್ಪ ದಪ್ಪಕ್ಕೆ ಉತ್ತಪ್ಪ ಮಾಡ್ತೀವಲ್ವ ಆ ಥರ ಮಾಡ್ಕೊತೀನಿ. ಮಕ್ಕಳಿಗೆ ನಾನು ಸ್ಟಾರ್ಟಿಂಗಿಂದನೂ ತೆಳುವಾಗಿ ಕೊಟ್ಟು ಅವ್ರಿಗೆ ಈ ಥರ ದೋಸೆ ತಿಂದೇ ಇರಲಿಲ್ಲ ಅವರು. ಸೊ ಇವಾಗ ಒಂದು 3 to 4 ಟೈಮ್ಸ್ ನಾನು ಈ ಥರ ದಪ್ಪ ಮಾಡ್ಕೊಡೋದಕ್ಕೆ ಶುರು ಮಾಡಿದೆ. ಸಾನುಗೂ ಪೂರ್ವಿಗೆ ತುಂಬ ಇಷ್ಟ ಆಯಿತು, ಯಾಕಂದರೆ ಸಾಂಬಾರನ್ನ ಅವಾಗ ಚೆನ್ನಾಗಿ ಹೀರ್ಕೊಳ್ಳುತ್ತೆ, ತಿನ್ನೋದಕ್ಕೆ ಸ್ಮೂತಾಗಿ ಚೆನ್ನಾಗಿರುತ್ತೆ ಅಂತ ಹಾಗೆ ಮಾಡಿಕೊಡು ಅಂತ ಹೇಳಿದರು. ಸೊ ಹಾಗಾಗಿ ಹಸ್ಬೆಂಡ್ನ ಬಿಟ್ಟು ಇನ್ನೆಲ್ರಿಗೂ ನಾನು ಇದೇ ಥರ ದಪ್ಪನಾಗೇ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಸೊ ಬ್ಯಾಟರ್ ತುಂಬ ಚೆನ್ನಾಗಿ ಉಬ್ಬಿದ್ದರಿಂದ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿ ಬಂತು. ತಿಂಡಿ ಎಲ್ಲ ಆದಮೇಲೆ ಸಾನುನ ನಾನು ಕಳಿಸಿ ಆನಂತರನೇ ಪೂಜೆ ಮಾಡ್ತೀನಿ. ಅಲ್ಲಿ ತನಕ ಕ್ಲೀನಿಂಗ್ ಕೆಲಸ ಮತ್ತು ದೇವರಿಗೆ ಹೂವು ಮುಡಿಸೋದು ಎಲ್ಲನೂ ಮುಗಿಸ್ಕೊಂಡೆ ನಾನು. ಅವಳೋದ್ಮೇಲೆ ಏನು ಮಾಡೋದು ಬೇಡ, ಡೈರೆಕ್ಟಾಗಿ ಪೂಜೆ ಮಾಡೋಣ ಅಂತ. ನನಗೂ ಸ್ಕೂಲ್ಗೆ ಹೋಗೋದಕ್ಕೆ ಟೈಮ್ ಆಗಬಾರ್ದಲ್ವ, ಅದಕ್ಕೋಸ್ಕರ. ಸೊ ಇವಾಗ ನೋಡಿ, ಹೂವೆಲ್ಲ ಮುಡಿಸಿದ್ದೀನಿ, ಆನಂತರ ಸಾನುನ ಕಳಿಸಿ ಪೂಜೆ ಮಾಡೋದು ಅಷ್ಟೇನೆ. ಹ್ಯಾಪಿ ತಗೊಂಡ ನಿಜ ನೋಡಿ, ಹುಷಾರು. ಸೊ ಸ್ನೇಹಿತರೆ, ಇವಾಗ ಸಾನು ಹೋದ್ಲು, ಆನಂತರ ಪೂಜೆನೂ ಸಹ ಮುಗೀತು. ತುಂಬ ದಿನ ಆಗಿತ್ತು ಈ ಥರ ಪೂಜೆ ಮಾಡಿ, ಏನೋ ಒಂಥರ ಯಾವುದೋ ಡಿಫ್ರೆಂಟ್ ಫೀಲ್ ಕೊಡ್ತಾ ಇತ್ತು ನನಗೆ. ನನಗೆ ಯಾವಾಗಲೂ ಮನೆಯಲ್ಲಿ ತುಂಬ ಸರಿ ಹೇಳ್ತಿರ್ತೀನಿ, ಧೂಪದು ಹೊಗೆ ಇರ್ಬೋದು ಅಥವಾ ಗಂಧದ ಕಡ್ಡಿದು ಅವಾಗವಾಗ ಹೊಗೆ ಬರ್ತಾ ಇರಬೇಕು, ಆವಾಗ ಅದೊಂಥರ ಡಿವೋಷ್ನಲ್ ಫೀಲ್ ಕೊಡುತ್ತೆ. ಸೊ ಇವತ್ತು ಅಷ್ಟೇ ಒಂದೊಳ್ಳೆ ಫೀಲ್ ಕೊಡ್ತು. ಅದಾದ ನಂತರ ನಾನು ತಿಂಡಿನ ಮುಗಿಸಿ ನಾನು ರೆಡಿ ಆಗಬೇಕು. ಪೂರ್ವಿಗೆ ಒಂದು 4 ದಿನ ರಜೆ ಕೊಟ್ಟಿದ್ದಾರೆ. ಮಾರ್ಚ್ 1 ತನಕ ರಜಾ ಇದೆ ಅವಳಿಗೆ. ಸೊ ಹಾಗಾಗಿ ಮನೆಯಲ್ಲೇ ಇರ್ತಾಳೆ. ನನ್ನ ತಮ್ಮನೂ ಇಲ್ಲೇ ಡ್ಯೂಟಿ ಮುಗಿಸ್ಕೊಂಡು ಬರ್ತಾನೆ. ಸೊ ನಾನಿವಾಗ ರೆಡಿ ಆಗಿದ್ದೀನಿ, ನೋಡ್ತಾ ಇರ್ಬೋದು. ಈ ಸ್ಯಾರಿಗೆ ಆಲ್ಮೋಸ್ಟ್ 8 ವರ್ಷ ಆಗಿದೆ. ಸಾನುದು ಫಸ್ಟ್ ಬರ್ಡೇನಲ್ಲಿ ನಾನು ತೊಗೊಂಡಂಥ ಸ್ಯಾರಿ 1200 ಏನೋ. ಇವತ್ತಿಗೂ ವೇರ್ ಮಾಡಿದ್ರೆ ಅದು ಹೊಸ ಸ್ಯಾರಿ ಥರನೇ ಕಾಣುತ್ತೆ. ಬಟ್ ಬ್ಲೌಸು ಚಿಕ್ಕದಾಗಿರೋದ್ರಿಂದ, 8 ವರ್ಷದ ಹಿಂದೆ ಸ್ಟಿಚ್ ಮಾಡಿಸಿದ್ದಲ್ವ, ಸೊ ಚಿಕ್ಕದಾಗಿರೋದ್ರಿಂದ ಬ್ಲೌಸ್ನ ವೇರ್ ಮಾಡೋದಕ್ಕಾಗ್ತಿಲ್ಲ. ಬಟ್ ಸ್ಯಾರಿ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆಯೇ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, KAS ಕಾಲ್ ಆಗಿದೆ. ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಕಾಲ್ ಮಾಡ್ತಾರಂತೆ ಅಂತ. ಸೊ A ಗ್ರೂಪ್ B ಗ್ರೂಪ್ 2 ಸೇರಿ 384 ಪ್ಲೇಸಸ್ ಏನೋ ಖಾಲಿ ಇದೆ. ಇದಕ್ಕೆ ಮಿನಿಮಮ್ ಕ್ವಾಲಿಫಿಕೇಷನ್ ಅಂದರೆ ಡಿಗ್ರಿ ಆಗಿದ್ದರೆ ಸಾಕು, ಜೊತೆಗೆ VAನೂ ಕಾಲ್ ಆಗಿದೆ, ಸೇಮ್ ಕ್ವಾಲಿಫಿಕೇಷನ್. ಸೊ ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದರೆ KPSCದು ಏನು ಅಫಿಷಿಯಲ್ ಲಿಂಕ್ ಏನು ಬರುತ್ತೆ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆಲ್ಲ ಇನ್ಫಾರ್ಮೇಷನು ಬರುತ್ತೆ. ನೋಡಿ, ಇಲ್ಲಿ ನೀವು ಅಪ್ಲೈ ಮಾಡೋದಕ್ಕೆ ಡೇಟ್, ಸ್ಟಾರ್ಟ್ ಆಗೋದು ಯಾವಾಗ ಮತ್ತು ಲಾಸ್ಟ್ ಡೇಟ್ ಯಾವಾಗ, ಪ್ರತಿಯೊಂದು ಇನ್ಫಾರ್ಮೇಷನ್ ಇದೆ. ಆಲ್ಮೋಸ್ಟ್ ಈ ನೋಟಿಫಿಕೇಷನ್ ಎಲ್ಲ ಕಡೆನೂ ಇರುತ್ತೆ. ಸೊ ನೀವು ಈಸಿಯಾಗಿ ತೊಗೋಬೋದು. ಏನಂತಂದರೆ ಇದೊಂದು ಚಾನ್ಸ್ ನಮ್ಮ ಲೈಫನ್ನು ಟರ್ನ್ ಮಾಡ್ಕೊಳ್ಳೋದಕ್ಕೆ. ನಮ್ಮ ಲೈಫ್ ಚೇಂಜ್ ಆಗೋದೇ ಇಂಥ ಚಾನ್ಸ್ಗಳಿಂದ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ಎಸ್ಪೆಷಲಿ ಹೆಣ್ಮಕ್ಳು ಅಂತಂದಾಗ ನಾವು ಫೈನಾನ್ಷಿಯಲಿನೂ ಸಹ ಸ್ಟೇಬಲ್ ಆಗಿರಬೇಕು, ಯಾರ ಮೇಲೇನೂ ಡಿಪೆಂಡ್ ಆಗಬಾರ್ದು. ತುಂಬ ಸರಿ ಹೇಳ್ತಿರ್ತೀನಿ, ಟೈಮು ಮತ್ತು ಮನುಷ್ಯ ಯಾವ ಟೈಮಲ್ಲಿ ಹೇಗೆ ಚೇಂಜ್ ಆಗ್ತಾರೆ ಅಥವಾ ಏನಾಗುತ್ತೆ ನಮ್ಮ ಲೈಫಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ಆದಷ್ಟು ನಮ್ಮ ಲೈಫನ್ನು ನಾವು ಸೆಕ್ಯೂರ್ ಮಾಡ್ಕೋಬೇಕು. ಅದಕ್ಕೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರ್ಯಾರು ಡಿಗ್ರಿ ಆಗಿಲ್ಲ ಅಂತೀರ, ದಯವಿಟ್ಟು ಟೈಮ್ ಇದ್ದರೆ ಡಿಗ್ರಿ ಮಾಡ್ಕೊಳ್ಳಿ. ಈಗ ಒಳ್ಳೊಳ್ಳೆ ಅವಕಾಶ ಇದೆ, ನೀವು ಕರೆಸಲ್ಲೆಲ್ಲ ಮಾಡ್ಕೋಬೋದು. ಸೊ ಹಾಗಾಗಿ ಆದಷ್ಟು ಈ ಥರ ಅವಕಾಶಗಳು ಬಂದಾಗ ನೀವು ಅದನ್ನು ಯೂಸ್ ಮಾಡಿಕೊಳ್ಳೇಬೇಕು. ಯಾಕಂದರೆ ಸ್ಟಾರ್ಟಿಂಗ್ ನಮಗೆ ಕಷ್ಟ ಇದೆಲ್ಲ ನಮ್ಮ ಕೈಲಿ ಆಗುತ್ತಾ ಅಂತ ಅನಿಸುತ್ತೆ. ಬಟ್ ಡೆಫಿನೆಟಾಗಿ ನೀವು ಮನಸ್ಸು ಮಾಡಿದ್ರೆ ಏನು ಬೇಕಿದ್ರೂ ಅಚೀವ್ ಮಾಡ್ಬೋದು. Dear friends, do you have fear of examination? Wondering how to start your preparation? Here we are to give you some study tips through a small conversation. Hey, have you started thinking about the annual exams? Not really. They still feel so far away. I know, but it's better to start preparing.
ಸೊ ಇದು ಸಾನು ಸ್ಪೆಷಲ್ ಅಸೆಂಬ್ಲಿಗೆ ಪ್ರಿಪೇರ್ ಆಗ್ತಾ ಇರೋದು. ಎಕ್ಸಾಮಿನೇಷನ್ ಬಗ್ಗೆ ಅವಳು ಒಂದು ಗೈಡೆನ್ಸ್ ಕೊಡೋ ಥರ ಕಾನ್ವರ್ಸೇಷನ್ ನಡೆಯುತ್ತೆ ಅವಳು ಮತ್ತು ಇನ್ನೊಂದು ಮಗು ಹತ್ರ. ಸೊ ಇಲ್ಲಿ ಏನು ಅದು ಚೇಂಜ್ ಆಗ್ತಾ ಇರುತ್ತೆ. 40 ಜನ ಇರೋದ್ರಿಂದ 4 ಗ್ರೂಪ್ ಮಾಡಿದ್ದಾರೆ. 10 ಮೆಂಬರ್ಸ್ ಒಂದೊಂದು ಟೈಮು ಅಸೆಂಬ್ಲಿ ಮಾಡೋ ಥರ. ಸೊ ಹಾಗಾಗಿ ಇವಳಿಗೆ ಯಾವಾಗಲೂ ಲಾಸ್ಟ್ 2 ಟೈಮ್ಸ್ ಮಾಡಿದ್ದನ್ನು ಬಿಟ್ಟರೆ ಇವಾಗ ಸಿಕ್ಕಿದೆ. ಸೊ ಚೆನ್ನಾಗಿ ಹೇಳಿದ್ಲು. ಇನ್ನು ಸ್ವಲ್ಪ ಆ ಕಡೆ ಈ ಕಡೆ ಕರೆಕ್ಷನ್ ಮಾಡ್ಕೋಬೇಕಿತ್ತು, ಅದನ್ನು ಮಾಡ್ಕೋತಾಳೆ. ಸೊ ಅವಳದು ಅಸೆಂಬ್ಲಿಗೆ ಪ್ರಿಪೇರ್ ಮಾಡಿಸಿದ ನಂತರದಲ್ಲಿ ನನ್ನ ಹಸ್ಬೆಂಡ್ ಹೋಗೋದಕ್ಕಿಂತ ಮುಂಚೆ ಹಿಂದಿನ ದಿನ ನನಗೋಸ್ಕರ ಡ್ರೆಸ್ ಕೊಡಿಸಿದ್ರು. ಇದೊಂದು ನಾನು ಈ ಸರಿ ಸ್ಯಾರಿ ತಗೊಳ್ಳಿಲ್ಲ ಸ್ನೇಹಿತರೆ, ಯಾಕಂದರೆ ಎಕ್ಸಾಮ್ ಇರುತ್ತೆ ನನ್ನ ಬರ್ಡೇ ದಿನ, ಸ್ಕೂಲಿಗೆ ಹೋಗಲ್ವಲ್ಲ, ಹಾಗಾಗಿ ಡ್ರೆಸ್ಸೇ ತೊಗೊಂಡೆ. ಈ ಶರಾರ ತುಂಬ ದಿನದಿಂದ ಆಸೆ ಇತ್ತು ತೊಗೋಬೇಕು ನಾನು ಅಂತ, ಬಟ್ ಆಗ್ತಿರಲಿಲ್ಲ. ಇವಾಗ ನೋಡಿದೆ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿದ್ದರಿಂದ ನಾನು ಇದೊಂದು ಶರಾರನ ತೊಗೊಂಡೆ, ಜೊತೆಗೆ ಒಂದು ನಾರ್ಮಲ್ ಆಗಿ ಒಂದು ಡ್ರೆಸ್ಸನ್ನು ತೊಗೊಂಡೆ. ಮೇ ಬಿ ತುಂಬ ಜನ ಅನ್ಬೋದು ಎಷ್ಟು ತಗೋತೀರಾ ಬಟ್ಟೆ ಅಂತ. ಸೊ ಬಟ್ಟೆ ವಿಚಾರದಲ್ಲಿ ನೋ ಕಾಂಪ್ರಮೈಸ್. ನನಗೆ ಎಷ್ಟು ಸಾಧ್ಯ ಆಗುತ್ತೋ ಮತ್ತು ನನಗೇನೇನು ಇಷ್ಟ ಆಗುತ್ತೋ ಆದಷ್ಟು ನಾನು ತಗೋತೀನಿ. ವೈ ಬಿಕಾಸ್ ನಾನು ಈ ವಿಷಯದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದಕ್ಕೆ ಸ್ವಲ್ಪ ರೆಡಿ ಇಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದೊಂದು ಕಲರ್ ಶರಾರನ ತೊಗೊಂಡೆ, ಜೊತೆಗೆ ಒಂದು ನಾರ್ಮಲ್ ಡ್ರೆಸ್ ರೆಡಿ ಡ್ರೆಸ್ಸನ್ನು ತೊಗೊಂಡಿದ್ದೀನಿ. ನೋಡಿ ಶರಾರದು ಎಂಬ್ರಾಯ್ಡ್ರಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಚಾಮುಂಡಿ ಗಾರ್ಮೆಂಟ್ಸ್ ಅಂತ ಬರುತ್ತೆ, ಚಾಮರಾಜನಗರದಲ್ಲೇ ಅಲ್ಲೇ ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದೊಂದು ಡ್ರೆಸ್ಸನ್ನು ತೊಗೊಂಡೆ ನಾನು. ಸಿಂಪಲ್ ಆಗಿದೆ ಡ್ರೆಸ್ಸು. 2800 ಏನೋ ಪೇ ಮಾಡಿದ್ವಿ ನಾವು. ಈಗೆಲ್ಲ ಡ್ರೆಸ್ಸಸ್ ಕಾಸ್ಟ್ಲಿ ಇದೆ, ಎಸ್ಪೆಷಲಿ ಇದು ಥ್ರೆಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿನೇ ಅಂತ ಹೇಳ್ಬೋದು. ಫ್ಯಾಬ್ರಿಕ್ ವೈಸ್ ಚೆನ್ನಾಗಿದೆ, ಜಾಸ್ತಿ ಆಲ್ಟ್ರೇಷನ್ ಏನೂ ಮಾಡೋ ಹಾಗಿಲ್ಲ. ಮತ್ತು ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ತಗೊಂಡೆ. ರೆಡಿ ಪ್ಯಾಂಟು ಇದೆ ಇದಕ್ಕೆ. ಆ್ಯಂಡ್ ಪೂರ್ವಿ ನಾನು ಇಬ್ಬರೂ ವೇರ್ ಮಾಡ್ಬೋದು. ಸೊ ನನಗೆ ಈ ಡ್ರೆಸ್ಸು ತುಂಬಾ ಇಷ್ಟ ಆಯಿತು. ಬರ್ಡೇ ದಿನ ಇದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇದು ಸ್ಲೀವ್ಲೆಸ್ ಇತ್ತು, ಅದಕ್ಕೆ ಸ್ಲೀವ್ನ ಅಟ್ಯಾಚ್ ಮಾಡಬೇಕಿತ್ತು. ಸ್ಲೀವ್ನ ಒಳಗಡೆನೆ ಕೊಟ್ಟಿದ್ರು. ಆ್ಯಂಡ್ 3/4 ಲೆಂತಲ್ಲಿ ಕೊಟ್ಟಿದ್ರು ಸ್ಲೀವ್ನ. ಬಟ್ ಇದಕ್ಕೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಮತ್ತು ಪ್ಲೇನ್ ಇರುತ್ತಲ್ವ ಸ್ಲೀವ್, ಹಾಗಾಗಿ ನಾನು ಅದನ್ನು ಶಾರ್ಟ್ ಸ್ಲೀವ್ ಮಾಡ್ಕೊಂಡಿದ್ದೀನಿ. ಸೊ ಜಸ್ಟ್ ನನಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಅಳತೆ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. 5 ಇಂಚನ್ನು ತೊಗೊಂಡು ಕಟ್ ಮಾಡಿದೆ. ಅದನ್ನು ಇವಾಗ ನೋಡಿ ಈ ಥರ 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ಸಿಂಪಲಾಗಿ ಹೇಳ್ಬಿಡ್ತೀನಿ ಹೇಗೆ ಸ್ಲೀವ್ನ ಅಟ್ಯಾಚ್ ಮಾಡೋದು ಅಂತ. ಈ ಡ್ರೆಸ್ನ ನಾನು ಟೈಟ್ ಫಿಟ್ಟಿಂಗ್ ಮಾಡೋಕ್ಕೆ ಹೋಗಲಿಲ್ಲ ಅಥವಾ ಆಲ್ಟ್ರೇಷನ್ ಮಾಡೋಕ್ಕೆ ಹೋಗಲಿಲ್ಲ ಬಾಡಿ ವೈಸು, ಯಾಕಂತಂದರೆ ಎಕ್ಸಾಕ್ಟ್ ಸೈಜ್ ಇದ್ದಿದ್ದರಿಂದ ಜಸ್ಟ್ ಸ್ಲೀವ್ನ ಅಷ್ಟೇ ಅಟ್ಯಾಚ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಿಮಗೆ ಅಂತಲೇ ಸ್ವಲ್ಪ ದೊಡ್ಡದಾಗಿರುವಂಥ ಡ್ರೆಸ್ಸನ್ನು ನಾನು ಆರ್ಡರ್ ಅಥವಾ ಪರ್ಚೇಸ್ ಮಾಡಿ ಅದನ್ನು ಹೇಗೆ ಆಲ್ಟ್ರೇಷನ್ ಮಾಡಿ ನಮ್ಮ ಬಾಡಿ ಸೈಜ್ಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ ನಾನಿವಾಗ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಫಸ್ಟು ಸ್ಟಿಚ್ಚನ್ನು ಸ್ವಲ್ಪ ಬಿಚ್ತಾ ಇದ್ದೀನಿ. 1 ಇಂಚಷ್ಟು ಬಿಚ್ಚಿನೇ ಆನಂತರ ನೀವು ಸ್ಲೀವ್ನ ಅಟ್ಯಾಚ್ ಮಾಡಬೇಕು. ಕೆಲವರೆಲ್ಲ ಈ ಸ್ಟಿಚ್ ಏನೋ ತೆಗೆಯೋದಕ್ಕೆ ಹೋಗಲ್ಲ, ಡೈರೆಕ್ಟಾಗಿ ಸ್ಲೀವ್ನ ಒಳಗಡೆನೇ ಸರ್ಕಲ್ ಥರ ಸ್ಟಿಚ್ ಮಾಡಿಬಿಡ್ತಾರೆ. ಬಟ್ ಅದು ಇಲ್ಲಿ ಆರ್ಮ್ ಹೋಲ್ ಏನಿದೆ ಅಲ್ಲಿ ಸ್ವಲ್ಪ ಮುದ್ದೆ ಥರ ಬರುತ್ತೆ, ಅಷ್ಟೊಂದು ಲುಕ್ ಇರಲ್ಲ. ಹಾಗಾಗಿ ಸ್ವಲ್ಪ ಈ ಥರ 1 ಇಂಚಷ್ಟು ನೀವು ಸ್ಟಿಚ್ ಏನಿದೆ ಅದನ್ನು ರಿಮೂವ್ ಮಾಡಿಕೊಂಡು ಆನಂತರ ಸ್ಲೀವ್ನ ಇಟ್ಟು ಸ್ಟಿಚ್ ಮಾಡ್ಕೊಂಡು ಹೋಗೋದಷ್ಟೇ. ಸ್ಟಾರ್ಟಿಂಗೆಲ್ಲ ನಾನು ಸ್ಟಿಚ್ ಮಾಡುವಾಗ ಉಲ್ಟಾ ಆಗಿಬಿಡೋದು, ಸ್ಲೀವು ಉಲ್ಟಾ ಅಂದರೆ ಹೊರಗಡೆ ಏನು ಪೋರ್ಷನ್ ಬರಬೇಕು ಅದು ಒಳಗಡೆ ಹೊರಟೋಗ್ತಿತ್ತು. ಸೊ ಹಾಗಾಗಿ ತುಂಬ ಸಾರಿ ಆ ಥರ ಕನ್ಫ್ಯೂಸ್ ಆಗಿದೆ. ಹಾಗಾಗಿ ದಯವಿಟ್ಟು ನೋಡಿಕೊಂಡು ಸ್ಟಿಚ್ ಮಾಡಿ. ಸೊ ನಾನಿವಾಗ ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ, ಶಾರ್ಟ್ ಸ್ಲೀವೇ ಅಟ್ಯಾಚ್ ಮಾಡ್ತಿದ್ದೀನಿ. ಎಸ್ಪೆಷಲಿ ಈ ಎಂಬ್ರಾಯ್ಡ್ರಿ ಡ್ರೆಸ್ ಏನಿರ್ತಾವೋ ಅದಕ್ಕೆ ಸ್ಲೀವೂ ಸಹ ಸ್ವಲ್ಪ ವರ್ಕ್ ಇದ್ದರೆ ನೀವು 3/4 ಕೊಟ್ಕೋಬೋದು. ತೀರಾ ಪ್ಲೇನ್ ಇದೆ ಅಂತಂದಾಗ ಆದಷ್ಟು ನೀವೇನು ಮಾಡಿ ಅಂದರೆ ಈ ಥರ ಶಾರ್ಟ್ ಸ್ಲೀವನ್ನು ಮಾಡ್ಕೊಳ್ಳಿ, ಆವಾಗ ಒಳ್ಳೆ ಲುಕ್ ಬರುತ್ತೆ. ಸೊ ನಾನಿವಾಗ ಸ್ಲೀವು ಸಹ ಅಟ್ಯಾಚ್ ಮಾಡಿ ಆಯಿತು. ಆ್ಯಂಡ್ ಆಗಲೇ ಹೇಳಿದಾಗೆ ಎಕ್ಸಾಕ್ಟ್ ನನ್ನ ಬಾಡಿ ಮೆಷರ್ಮೆಂಟಲ್ಲೇ ಡ್ರೆಸ್ ಇರೋದ್ರಿಂದ ಡ್ರೆಸ್ಸನ್ನು ಏನೂ ಆಲ್ಟ್ರೇಷನ್ನ ನಾನು ಮಾಡೋದಕ್ಕೆ ಹೋಗ್ತಾ ಇಲ್ಲ. ಆ್ಯಕ್ಚುಲಿ ಈ ಡ್ರೆಸ್ಸು ಸ್ಲೀವ್ಲೆಸ್ಸೂ ತುಂಬ ಚೆನ್ನಾಗಿರುತ್ತೆ ಹಾಕೊಳ್ಳೋದಕ್ಕೆ, ಬಟ್ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಅದಕ್ಕೆ ಶಾರ್ಟಾಗಿ ನಾನು ಸ್ಲೀವ್ನ ಕೊಟ್ಟಿದ್ದೀನಿ. ಸೊ ಸ್ಲೀವ್ನ ಅಟ್ಯಾಚ್ ಮಾಡಿ ಆದಮೇಲೆ ಡ್ರೆಸ್ದು ಎಕ್ಸಾಕ್ಟ್ ಸ್ಟಿಚ್ ಏನಿದೆಯೋ ಅದರ ನೇರಕ್ಕೆ ಸ್ಲೀವಿಂದನೂ ಸ್ಟಿಚ್ ಮಾಡ್ಕೊಂಡು ಹೋದರೆ ಮುಗೀತು. ಜಸ್ಟ್ 1 ಲೈನ್ ಸ್ಟಿಚ್ ಅಷ್ಟೇ. ಮತ್ತು ಇನ್ನೊಂದು ವಿಷಯ ಏನು ಅಂತಂದರೆ, ನೀವು ಸ್ಟಿಚ್ ಮಾಡುವಾಗ ಇಲ್ಲಿ ಸೈಡ್ ಸ್ಲಿಟ್ ಬರುತ್ತಲ್ವ, ಸೈಡ್ ಸ್ಲಿಟ್ಟಿಂದ ಸ್ವಲ್ಪ 1 ಇಂಚ್ ಅಥವಾ ಅರ್ಧ ಇಂಚ್ ಮೇಲ್ಗಡೆನೇ ಸ್ಟಿಚ್ಚನ್ನು ನೀವು ಎಂಡ್ ಮಾಡಬೇಕು. ಸೈಡ್ ಸ್ಲಿಟ್ ಮೇಲೆ ಏನಾದರೂ ನೀವು ಹೊಲ್ಕೊಂಡು ಬಂದುಬಿಟ್ರೆ ಅಥವಾ ಸ್ಟಿಚ್ ಮಾಡ್ಕೊಂಡು ಬಂದುಬಿಟ್ರೆ ಕಂಪ್ಲೀಟಾಗಿ ಅದು ಒಳಗಡೆ ಮಡ್ಚ್ಕೊಂಡು ಥರ ಆಗುತ್ತೆ. ಆವಾಗ ಡ್ರೆಸ್ದು ಔಟ್ಲುಕ್ ಏನಿರುತ್ತೋ ಅದು ಹೋಗ್ಬಿಡುತ್ತೆ. ಹಾಗಾಗಿ ನೀವು ಆಲ್ಟ್ರೇಷನ್ ಮಾಡುವಾಗ ಈವನ್ ಡ್ರೆಸ್ಸನ್ನು ಚಿಕ್ಕದು ಮಾಡ್ಕೊಳ್ಳುವಾಗ್ಲೂ ಅಷ್ಟೇ ಸೈಡ್ ಸ್ಲಿಟ್ಟಿಂದ ಅರ್ಧ ಇಂಚು ಮೇಲ್ಗಡೆನೆ ನಿಮ್ಮ ಸ್ಟಿಚಿಂಗನ್ನು ಎಂಡ್ ಮಾಡಿ ಅಲ್ಲೇ ನಾಟ್ ಮಾಡಿಬಿಡಿ. ಆವಾಗ ನೋಡಿ ಈ ಥರ ಅರ್ಧಕ್ಕೆ ಅರ್ಧ ಇಂಚ್ ಇದೆ ಇನ್ನು ಸೈಡ್ ಸ್ಲಿಟ್ಟು ಅನ್ನುವಾಗಲೇ ನಾನು ನನ್ನ ಸ್ಟಿಚಿಂಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದಾಗ ಡ್ರೆಸ್ದು ಶೇಪು ಯಾವುದೇ ಕಾರಣಕ್ಕೂ ಹಾಳಾಗೋದಿಲ್ಲ. ಸೊ ಸ್ನೇಹಿತರೆ, ಈಗ ಸ್ಲೀವ್ ಅಟ್ಯಾಚ್ ಆಯಿತು,
ಮಾಡ್ಬೋದು. ಆ್ಯಂಡ್ ನಾಳೆ ನನ್ನ ಬರ್ಡೇ ಇದೆ, ಆ ವಿಡಿಯೋನ ನಾನು ನೆಕ್ಸ್ಟ್ ಡೇ ಡೆಫಿನೆಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮೇ ಬಿ ಈ ವಿಡಿಯೋ ನನ್ನ ಬರ್ಡೇ ದಿನವೇ ಅಪ್ಲೋಡ್ ಆಗ್ಬೋದು ಅಂತ ಅನಿಸುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.